ಜನಿವಾರ ತೆಗೆದ್ದಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯನ್ನ ಹೊರಕ್ಕೆ ಹಾಕಲಾಗಿತ್ತು. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಿನ್ನೆ ನಡೆದಂತಹ ಘಟನೆ. ಬೀದರ್ನ ಮನ್ನಳ್ಳಿ ರಸ್ತೆಯಲ್ಲಿರುವಂತಹ ಖಾಸಗಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿತ್ತು. ಶುಚಿವ್ರತ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯೋದಕ್ಕಿಂತ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಜನಿವಾರ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅಂತ ಸಿಬ್ಬಂದಿ ಹೇಳ್ತಾರೆ. ಆದ್ರೆ ವಿದ್ಯಾರ್ಥಿ ಶುಚಿವ್ರತ ನಿರಾಕರಿಸ್ತಾರೆ ಜನಿವಾರ ತೆಗೆಯೋದಕ್ಕೆ. ಹಾಗಾಗಿ ಜನಿವಾರ ತೆಗಿಲಿಲ್ಲ ಅಂತ ಸಿಇಟಿ ಪರೀಕ್ಷೆಯಿಂದಲೇ ಆ ವಿದ್ಯಾರ್ಥಿ ವಂಚಿತರಾಗಿದ್ದಾರೆ. ಜನಿವಾರ ತೆಗಿಲಿಲ್ಲ ಅಂತ ಪರೀಕ್ಷಾ ಕೇಂದ್ರದಿಂದಲೇ ಆ ವಿದ್ಯಾರ್ಥಿಯನ್ನ ಹೊರಕ್ಕೆ ಕಳುಹಿಸಲಾಗಿದೆ. ನಿನ್ನೆ ನಡೆದಂತಹ ಘಟನೆ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ಮನ್ನಳ್ಳಿ ರಸ್ತೆಯಲ್ಲಿರುವಂತಹ ಖಾಸಗಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಜನಿವಾರ ಹಾಕಿ ಬಂದು ಜನಿವಾರ ತೆಗೆಯುವುದಕ್ಕೆ ನಿರಾಕರಿಸಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಬರೆಯೋದಕ್ಕೆ ಹೋದಾಗ ವಿದ್ಯಾರ್ಥಿಗೆ ಪರೀಕ್ಷಾ ಕೇಂದ್ರದಿಂದ ಹೊರಗೆ ಹೋಗುವಂತೆ ತಿಳಿದಿದ್ದಾರೆ. ಜನಿವಾರ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ವಿದ್ಯಾರ್ಥಿ ನಿರಾಕರಿಸ್ತಾರೆ. ಹಾಗಾಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಸಿಇಟಿ ಪರೀಕ್ಷೆಯಿಂದಲೇ ವಿದ್ಯಾರ್ಥಿ ವಂಚಿತರಾಗಿದ್ದಾರೆ. ಜನಿವಾರ ತೆಗೆಯದ್ದಕ್ಕೆ ಈ ಘಟನೆ ನಡೆದಿದೆ. ಇದೊಂದೇ ಘಟನೆಯಲ್ಲ, ಶಿವಮೊಗ್ಗದಲ್ಲೂ ನಡೆದಿತ್ತು. ಅದೇ ರೀತಿಯಲ್ಲಿ ಈಗ ಬೀದರ್ನ ಮನ್ನಳ್ಳಿ ರಸ್ತೆಯಲ್ಲಿರುವಂತಹ ಖಾಸಗಿ ಕಾಲೇಜಿನಲ್ಲೂ ಕೂಡ ಅಂತಹದ್ದೇ ಘಟನೆಯಾಗಿದೆ. ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ. ಸಿಇಟಿ ಪರೀಕ್ಷೆ ಬರೆಯೋದಕ್ಕಿಂತ ಹೋದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಶುಚಿವ್ರತ ಕುಲಕರ್ಣಿ ಅನ್ನೋರಿಗೆ ಜನಿವಾರ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿರಾಕರಿಸ್ತಾರೆ. ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಗಲಿಲ್ಲ. ನಮ್ಮ ರಿಪೋರ್ಟರ್ ಸುರೇಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುರೇಶ್, ಇದೇನಿದು ವಿವಾದ? ಜನಿವಾರ ತೆಗಿಲಿಲ್ಲ ಅಂತ ಹೇಳಿ ಪರೀಕ್ಷೆ ಬರೋದಕ್ಕೆ ಬಿಡ್ಲಿಲ್ವಾ? ರೂಲ್ಸ್ ಅಲ್ಲಿ ಇತ್ತಾ ಇದು, ಹೇಗೆ? ಖಂಡಿತವಾಗ್ಲೂ ಪ್ರತಿಮಾ, ಏನಂತಂದ್ರೆ ಈ ಜನಿವಾರ ತೆಗೆದ್ದಕ್ಕಾಗೇನೆ ಈ ಪರೀಕ್ಷಾ ಕೇಂದ್ರದಿಂದ ನಾವು ವಿದ್ಯಾರ್ಥಿನ ಪರೀಕ್ಷೆ ಬರಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದ್ರೆ ಮೊನ್ನೆ 17ನೇ ತಾರೀಕಿನ ಕೂಡ ಆತ ಪರೀಕ್ಷೆ ಬರಲಿಕ್ಕೆ ಅಂತ ಹೋಗಿದ್ದ. ಆದ್ರೆ ಒಂದು ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಇತ್ತು. ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಆತ ಜನಿವಾರ ಹಾಕೊಂಡಿದ್ದು, ಜನಿವಾರ ಹಾಕೊಂಡು ಇಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಿಡೋದಿಲ್ಲ ಅಂತ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆದ್ರೆ ಆ ವಿದ್ಯಾರ್ಥಿನೂ ಕೂಡ ಯಾವುದೇ ಕಾರಣಕ್ಕೂ ಜನಿವಾರನ್ನ ತೆಗೆಯೋದಿಲ್ಲ. ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಜನಿವಾರಕ್ಕೆ ಒಂದು ಮಹತ್ವತೆ ಇದೆ ಮತ್ತು ಅದೊಂದು ದಾರ ಅಲ್ಲ, ಅದೊಂದು ನಮ್ಮ ಧರ್ಮದ ಸಂಕೇತವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಅದೊಂದು ಜನಿವಾರ ಧರಿಸ್ಕೋಬೇಕಂದ್ರೆ ನಾವು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ನಾವು ಆ ಜನಿವಾರನ ಹಾಕೊಂಡಿರ್ತೀವಿ. ಆದ್ರೆ ಆ ಜನಿವಾರನ ತೆಗೆದು ಯಾವುದೇ ಕಾರಣಕ್ಕೂ ನಾನು ಆ ಪರೀಕ್ಷೆ ಬರೆಯುವುದಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳಿಗಿರ್ಬಹುದು, ಅಲ್ಲಿರ್ತಕ್ಕಂಥ ಏನು ಆ ಪೊಲೀಸರು ಕೂಡ ಮನವರಿಕೆ ಮಾಡುವಂತ ಪ್ರಯತ್ನನೂ ಕೂಡ ಆ ವಿದ್ಯಾರ್ಥಿ ಮಾಡಿದ್ದಾನೆ. ಆದ್ರೆ ಯಾವುದಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆತ ವಿದ್ಯಾರ್ಥಿಯ ಮಾತಿಗೆ ಕೂಡ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ವಿದ್ಯಾರ್ಥಿನೂ ಕೂಡ ಸಾಕಷ್ಟು ಏನು ಸಿಇಟಿನ ಬರಬೇಕು, ಮುಂದೆ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಮಹತ್ವವಾದಂತ ಕನಸನ್ನು ಕೂಡ ಆತ ಕಟ್ಕೊಂಡಿದ್ದ. ಆದ್ರೆ ಆತನ ಕನಸಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಏನು ಆತನ ಕನಸನ್ನ ನುಚ್ಚು ಮಾಡಿದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆತನ ತಂದೆ ತಾಯಿ ಕೂಡ ಒಂದು ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿದಂತವ್ರು ಇದ್ದಾರೆ. ಕಷ್ಟದಲ್ಲಿಯೂ ಕೂಡ ಆತನ ಬೀದರ್ನ ಗುರುನಾನಕ್ ಇಂಜಿನಿಯರ್ PUC ಕಾಲೇಜಲ್ಲಿ ಕೂಡ ಆತನ ಸೈನ್ಸ್ ಮಾಡಿದ್ದಾನೆ. ಆದ್ರೆ ಅದು ಯಾವುದಕ್ಕೂ ಕೂಡ ಅವರೇನು ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ತಂದೆ ತಾಯಿ ಕೂಲಿನಲ್ಲಿ ಮಾಡಿ ಆತನನ್ನ ಓದಿಸಿದ್ದಾರೆ. ಸಾಕಷ್ಟು ಸಾಲ ಕೂಲ ಮಾಡಿ ಕೂಡ ಆತನ ಓದಿಸಿದ್ರು. ಆದ್ರೆ ಮುಂದೆ ಆತ ಒಂದು ಉನ್ನತವಾದಂತ ಅವನು ಹುದ್ದೆ ಹಿಡಿತಾನೆ, ದೊಡ್ಡ ಇಂಜಿನಿಯರ್ ಆಗ್ತಾನೆ ಅವನ ಕನಸನ್ನು ಕೂಡ ಆತ ತಂದೆ ತಾಯಿ ಕಟ್ಕೊಂಡಿದ್ರು. ಆದ್ರೆ ಅವು ಎಲ್ಲ ಕನಸನ್ನು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ಸಿಇಟಿ ಇರ್ಬೋದು, ಯಾವುದೇ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲೂ ಕೂಡ ಏನು ಜನಿವಾರ ಹಾಕೊಂಡೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ. ಆದ್ರೆ ಮೊನ್ನೆನೂ ಕೂಡ ಈ ವಿದ್ಯಾರ್ಥಿ ಏನು ಜನಿವಾರ ಹಾಕೊಂಡೆ ಪರೀಕ್ಷೆನ ಬರೆದಿನ. ಆದ್ರೆ ನಿನ್ನೆ ನಡೆದಂತ ಪರೀಕ್ಷೆಯಲ್ಲಿ ಮಾತ್ರ ಜನಿವಾರ ಹಾಕೊಂಡು ಪರೀಕ್ಷೆ ಬರಲಿಕ್ಕೆ ಅಲ್ಲಿ ಸಿಬ್ಬಂದಿ ಅವಕಾಶ ಮಾಡಿಕೊಟ್ಟಿಲ್ಲ. ಇದು ಒಂದೇ ಅಲ್ಲ, ರಾಜ್ಯದ ಹಲವು ಜಿಲ್ಲೆಯಲ್ಲೂ ಕೂಡ ಏನು ಸಾಕಷ್ಟು ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಹಾಕೊಂಡೇ ಪರೀಕ್ಷೆನ ಬರೆದಿದ್ದಾರೆ. ಆದ್ರೆ ಬೀದರ್ನಲ್ಲಿ ಇರ್ತಕ್ಕಂಥ ಇದು ಒಂದು ಕಾಲೇಜಲ್ಲಿ ಮಾತ್ರ ಯಾಕೆ ಜನಿವಾರ ಹಾಕೊಂಡು ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ವಿದ್ಯಾರ್ಥಿಯ ತಾಯಿಯನ್ನ. ಬನ್ನಿ ಪೋಷಕರೇನಂತಾರೆ ಕೇಳೋಣ. ಜನಿವಾರ ಹಾಕಿದ್ದಕ್ಕಾಗಿ ಏನು ವಿದ್ಯಾರ್ಥಿಯೊಬ್ಬರನ್ನ ಪರೀಕ್ಷಾ ಕೇಂದ್ರದಿಂದ ಹೊರ ಹಾಕಿರ್ತಕ್ಕಂಥ ಘಟನೆ ಇವತ್ತು ಬೀದರ್ದಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ ಏನು ಸಿಇಟಿ ಮ್ಯಾಥ್ಸ್ ಪರೀಕ್ಷೆ ಇತ್ತು, ಆ ಮ್ಯಾಥ್ಸ್ ಪರೀಕ್ಷೆಯಿಂದನೂ ಕೂಡ ಹುಡುಗ ವಂಚಿತನಾಗಿದ್ದಾನೆ. ಈಗ ಅವ್ರ ತಾಯಿಗೆ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ಹೇಳ್ರಿ, ಏನಾಯ್ತು ಅಂತ ಹೇಳ್ರಿ. ಸರ್ ಮೊನ್ನೆ ಪೇಪರ್ ಕೊಡ್ಲಿಕ್ಕೆ ಹೋದ್ರೆ ಮೊನ್ನೆ ಎಲ್ಲ ಪ್ಯಾಡ್ ಗಿಡ್ ಎಲ್ಲ ವಾಪಸ್ ತರ್ಲಿಕ್ಕೆ ಹಚ್ಚಾರ ರೀ. ಮೊನ್ನೆ ತೊಗೊಂಡು ಬಂದು ನಾನೇ ಬಿಟ್ಟು ಬಂದೀನಿ ರೀ. ಮೊನ್ನೆ 2 ಪೇಪರ್ ಕೊಡ್ಲಿಕ್ಕೆ ಹಚ್ಚಾರ. ನಿನ್ನಿನ ಪೇಪರಿಗೆ ಅವ್ರು ಕೊಡ್ಲಿಕ್ಕೆ ಹಚ್ಚಿಲ್ಲ ರೀ. ಯಾಕೆ ಅಂತಂದ್ರೆ ಹಾಗೆ ಒಂದು ಹಾಲ್ ಟಿಕೆಟು ಒಂದು ಪೆನ್ ಒಯ್ದನ್ ರೀ.
ಅವ್ನು ಜನಿವಾರ ಕಾಣಿಸೋದು ಇದು ಏನದ ಅಂದ್ರೆ ಜನಿವಾರ ಅದ ಅಂದನವ. ಜನಿವಾರ ಅದ ಅಂತಂದ್ರೆ ಇಲ್ಲ ಇದು ತೆಗಿಬೇಕು ಜನಿವಾರ ಅದನ್ನು ಧಾರ ಅದನ್ನು ಅಂದಾರ ಅವ್ರು. ಇಲ್ಲ ಧಾರ ಇಲ್ಲದ ಜನಿವಾರ ಅದ ನಮ್ಮ ಪಪ್ಪ ತೆಗಿಬೇಡ ಅಂದಾರ, ತೆಗೆಲ್ರದು ಅಂತಂದಾರೆ. ಹೆಂಗಾರ ಮಾಡಿರಿ ಸರ್, ಟೈಮ್ ಆಗ್ಲಿತ್ತು ನನಗೆ, ಪ್ಲೀಸ್ ಒಳಗೆ ಬಿಡ್ರಿ ಅಂದ. ಇಲ್ಲ ಇಲ್ಲ ಮ್ಯಾಲೆ ಹೋಗಿನಿ ಇದು ಇದ್ರಲಿಂದ ಫಾಸಿ ಹಾಕೊಂಡ್ರೆ ಒಂದು ಆನ್ಸರ್ ಬರ್ಲೋಯ್ತದ, ಫಾಸಿ ಹಾಕೊಂಡ್ರೆ ಏನು ಮಾಡ್ಬೇಕು ನಾವು ಅಂತಂದಾರೆ. ಅಂದ್ರೂ ಇಲ್ರಿ ಸರ್ ಹಾಗೆಲ್ಲ ಹೆಂಗೆ ಆಗ್ತದ್ರಿ ಸರ್, ಹೆಂಗಾರ ಮಾಡಿರಿ ಸರ್, ಟೈಮ್ ಆಗ್ಲತ್ತದ್ರಿ, ಪ್ಲೀಸ್ ಬಿಡ್ರಿ ಸರ್, ಇದಕ್ಕೆ ಚೆಕ್ ಮಾಡಿರಿ ಅನ್ನೋ ಅಂದನ್ರಿ. ನಾ ಟಿ ಶರ್ಟ್ ತೆಗಿತಾ ಚೆಕ್ ಮಾಡಿರಿ ಅಂದನ್. ಅವ್ರು ಕೇಳಿಲ್ಲ ಸರ್, ಹೊರಗೆ ಕಳಿಸ್ಕೊಟ್ರೆ ನೋಡ್ರಿ ಸರ್. ಅವ್ನಿಗೆ 45 ಮಿನಿಟ್ಸ್ ಅಲ್ಲಿ ನಿಂತಾನೆ ಸರ್. ಅವ ನಿಂತು ಎಷ್ಟು ಕೇಳ್ಕೊಂಡ್ರು ಅವ್ರು ಕೇಳಿಲ್ಲ ಸರ್. ಅವರು ವಾಪಸ್ ಕಳಿಸ್ಕೊಟ್ರು ಸರ್. ಅವರು ಈಗ ನಿಮ್ಮನ್ನು ಒಂದು ಭವಿಷ್ಯ ಒಂದು ಒಳ್ಳೆ ಉತ್ತಮ ಹಾಳಾಯ್ತು ಸರ್, ಅವ್ನ ಭವಿಷ್ಯನೇ ಹಾಳಾಯ್ತು ಸರ್. ಪೇಪರೇ ಕೊಟ್ಟೇ ಇಲ್ಲ ಸರ್, ಅವ್ನು ಮ್ಯಾಥ್ಸ್ ಪೇಪರೇ ಕುಡ್ಗುಡ್ಸಿಲ್ಲ ಸರ್. ಅವರು ಅವ್ನ ಪೂರ ಭವಿಷ್ಯ ಹಾಳಾಗೋಯ್ತು ಸರ್. ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್ ನೀವು. ನನಗೆ ಈಗ ಏನು ನ್ಯಾಯ ಕೇಳ್ತಾರೆ ಅಂತ ನೀವು? ಎಲ್ಲರ ಚಲೋ ಒಂದು ಕಾಲೇಜ್ನ CS ಅಡ್ಮಿಷನ್ ಬೇಕ್ರಿ ಸರ್ ಅವನಿಗೆ. ಅದು ಕೊಟ್ಟು ಗೌರ್ಮೆಂಟು ನಂಗೆ ಅಷ್ಟು ಶಕ್ತಿ ಇಲ್ಲ ಫೀಸ್ ಕೊಡೋಷ್ಟು. ಗೌರ್ಮೆಂಟ್ ಫೀಸ್ ಕಟ್ಟಬೇಕಿಲ್ಲರ ಅವ್ರು ಕಾಲೇಜ್ ಮ್ಯಾನೇಜ್ಮೆಂಟ್ದವ್ರು ಫೀಸ್ ಕಟ್ಬೇಕು ಅಷ್ಟು. ಈ ಜನಿವಾರ ತೆಗಿ ಅಂದ್ರೆ ತೆಗೆದಿಲ್ಲ ನಿಮ್ಮ ಹುಡುಗ? ಹಾಂ ರೀ ಸರ್, ಅದು ತೆಗೆದು ಬರಲ್ಲ ಸರ್. ನಾವು ಬ್ರಾಹ್ಮಣ ಸಮಾಜದಾಗ ತೆಗಿಲಕ್ಕೆ ಬರಲ್ಲ ಸರ್. ಅದು ಒಂದು ಮಾಮೂಲಿ ದಾರ ಇಲ್ಲ ಸರ್. ಅದು ಒಂದು ಮದಿ ಮಾಡಿದಾಗ ನಾವು ಫಂಕ್ಷನ್ ಮಾಡಿ ಅದಕ್ಕೆ ಹಾಕ್ತೀವಿ ಸರ್. ಮನೆಗೆ ಸಂಧ್ಯಾ ವಂದನ ಮಾಡಿ ಅದು ಇದ್ರೆ ಸಂಧ್ಯಾ ವಂದನ ಮಾಡ್ಲಿಕ್ಕೆ ಬರ್ತದೆ, ದೇವ್ರಿಗೆ ಮುಟ್ಲಿಕ್ಕೆ ಬರ್ತದೆ ಸರ್. ಇಲ್ದ್ರ ದೇವ್ರ ಪೂಜೆನೇ ಮಾಡ್ಲಿಕ್ಕೆ ಬರಲ್ಲ ಸರ್. ಅದ್ರಲಿಂದ ಅದು ನಮ್ದು ಇದ್ರಲಿಂದ ಕೂಡಿದದ ಸರ್. ಅದು ತೆಗಿಲಕ್ಕೆ ಹಿಂಗೆ ಯಾವುದೋ ಅಪಶಕನ ಆದ್ರೆ ಯಾರ ಸತ್ರ ಯಾರ ಗ್ರಹಣ ಹತ್ರ ಅದು ತೆಗೆದು ಬೇರೆ ಜನಿವಾರ ಆಗಿಂದಾಗೆ ಮತ್ತೆ ಮಂತ್ರೋಪಚಾರ ಮಾಡಿ ಅದು ಹಾಕೋತಾರೆ ಸರ್. ಅದು ಒಣ ದಾರ ಅಲ್ಲ ಸರ್. ಅದು ನಮ್ಮ ಬ್ರಾಹ್ಮಣದ ಇದು ಅದ ಸರ್. ಅದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಜನಿವಾರ ಅಂದ್ರೆ ಭಾಳ ಪವಿತ್ರವಾದಂಥ ಸ್ಥಾನ ಇದೆ. ಹೀಗೆ ಅದನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಅಂತ ಹೇಳ್ತಾ ಅವ್ರ ತಾಯಿ ಕೂಡ ಹೇಳ್ತಾ ಇರ್ತಾವೆ.